ದಾಖಲೆಯ ಬಜೆಟ್ ಮಂಡಿಸೋದಕ್ಕೆ ಸಿದ್ಧವಾಗಿರುವ ಸಿದ್ದರಾಮಯ್ಯ ಅವರಿಗೆ ಹೊಸ ಟೆನ್ಷನ್ ಶುರುವಾಗಿದೆ. ಬಜೆಟ್ ಪೂರ್ವಭಾವಿ ಸಭೆಯ ಹೊತ್ತಲ್ಲೇ ತಲೆನೋವು ಶುರುವಾಗಿರುವುದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಹೊಸ ಟೆನ್ಷನ್ ಇದೆ. ಬಜೆಟ್ ಪೂರ್ವಭಾವಿ ಸಭೆಯ ಹೊತ್ತಲ್ಲೇ ತಲೆನೋವು ಶುರುವಾಗಿರುವುದು. ದಾಖಲೆಯ ಬಜೆಟ್ ಮಂಡಿಸೋದಕ್ಕೆ ಸಿದ್ದು ತಯಾರಿಯನ್ನ ನಡೆಸಿಕೊಳ್ತಿದ್ದಾರೆ. ಈ ಬಾರಿ ಬಜೆಟ್ ಮೇಲೆ ಜನರಿಗೆ ಸಾಕಷ್ಟು ನಿರೀಕ್ಷೆಗಳಿದೆ. ಈ ಮಧ್ಯೆ ಸಿದ್ದು ಲೆಕ್ಕಕ್ಕೆ ಸಮಸ್ಯೆ ಎದುರಾಗುವ ಸಾಧ್ಯತೆ ಇದೆ. ಈಗಾಗಲೇ ರಾಜ್ಯ ಅಭಿವೃದ್ಧಿ ಪಥದಲ್ಲಿ ಸಾಗಬೇಕಾಗಿತ್ತು. ಬಟ್ ಸರ್ಕಾರ ಅಧಿಕಾರಕ್ಕೆ ಬರುವಂತ ಸಂದರ್ಭದಲ್ಲಿ ಕೊಟ್ಟ ಕೆಲ ಗ್ಯಾರಂಟಿಗಳ ಭರವಸೆ ಏನಿದೆ ಎಲ್ಲ ತಲೆ ಕೆಳಗಾಗಿ ಮಾಡಿದಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಸರ್ಕಾರದ ವತಿಯಿಂದ ಅನುದಾನ ಬಿಡುಗಡೆಯಿಂದ ಶುರುವಾಗಿ ಯಾವುದಾದ್ರೂ ಸಮಸ್ಯೆಗೆ ಪರಿಹಾರವನ್ನ ಕೊಡಬೇಕು ಅಂತ ಇದ್ರೂ ಕೂಡ ಎಲ್ಲವೂ ಪ್ರತಿಭಟನೆಯ ಸ್ವರೂಪವನ್ನ ಪಡ್ಕೊಳ್ತಾ ಇರೋದನ್ನ ನಾವು ಗಮನಿಸಬೇಕಾಗತ್ತೆ. ಸಂಬಂಧಪಟ್ಟಂತೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ದಾಖಲೆಯ ಬಜೆಟ್ ಮಂಡನೆ ಮಾಡೋದಕ್ಕೆ ಪೂರ್ವಭಾವಿ ಸಭೆಯನ್ನ ಕರೆದಿದ್ರು. ಹಲವಾರು ಇಲಾಖೆಗಳ ಅಧಿಕಾರಿಗಳ ಜೊತೆ ಸುಮಾರು 5 ದಿನಗಳ ಕಾಲ ಮ್ಯಾರಥಾನ್ ಮೀಟಿಂಗ್ ಮಾಡಿದ್ರು. ಇದರ ಮಧ್ಯದಲ್ಲಿ ಈಗ ತಲೆನೋವು ಬಂದಂತೆ ಕಾಣಿಸ್ತಿದೆ. ಯಾಕಂತೇಳಿದ್ರೆ ಪ್ರತಿಯೊಂದು ಇಲಾಖೆಯ ಅಧಿಕಾರಿಗಳು ಕೂಡ ಅವರವರ ಇಲಾಖೆಗೆ ಬೇಕಾಗುವಷ್ಟು ಅನುದಾನವನ್ನ ಅಥವಾ ಬಜೆಟ್ ನಲ್ಲಿ ಮಂಡನೆ ಮಾಡಿ ಅನ್ನೋದಾಗಿ ಕೂಡ ಪ್ರಸ್ತಾಪವನ್ನ ಇಟ್ಟಿರ್ತಾರೆ. ಸೊ ಹೀಗಾಗಿ ರೈತರಿಗೆ, ಮಹಿಳೆಯರಿಗೆ ಜೊತೆಗೆ ಕೆಲವೊಂದಷ್ಟು ವರ್ಗದ ಜನರಿಗೆ ಈ ಬಾರಿ ನಿರೀಕ್ಷೆ ಬಹಳ ದೊಡ್ಡ ಮಟ್ಟಿಗಿದೆ. ಬಜೆಟ್ ನಲ್ಲಿ ನಮ್ಮನ್ನ ಕೂಡ ಕನ್ಸಿಡರ್ ಮಾಡ್ತಾರೆ, ವಿದ್ಯಾರ್ಥಿಗಳನ್ನ ಕನ್ಸಿಡರ್ ಮಾಡಬಹುದು. ಬಹಳ ಮುಖ್ಯವಾಗಿ ರೈತರನ್ನ ಈ ಬಜೆಟ್ ನಲ್ಲಿ ಕೈ ಬಿಡುವಂತಿಲ್ಲ. ಕೈಗಾರಿಕೆಯನ್ನು ಕೂಡ ಗಮನ ವಹಿಸಲೇಬೇಕಾಗತ್ತೆ. ಹಾಗಾಗಿ ಜನರಿಗೆ ಈ ಬಾರಿಯ ನಿರೀಕ್ಷೆ ಬಹಳಷ್ಟು ಭರವಸೆಯನ್ನ ಹುಟ್ಟು ಹಾಕ್ತಿದೆ. ಸಿದ್ದರಾಮಯ್ಯ ಅವರ ದಾಖಲೆಯ ಬಜೆಟ್ ಯಾವ ರೀತಿ ನಿರೀಕ್ಷೆಯನ್ನ ಮುಟ್ಟತ್ತೆ, ರೀಚ್ ಮಾಡತ್ತೆ ಅನ್ನೋದು ಬಹಳಷ್ಟು ಲೆಕ್ಕಾಚಾರಗಳಿಗೆ ಕಾರಣವಾಗ್ತಾ ಇದೆ. ಬರೋ ತಿಂಗಳು ಮಾರ್ಚ್ನಲ್ಲಿ ಮಂಡನೆಯಾಗುವಂತಹ ಬಜೆಟ್ಗೆ ಸಿದ್ದರಾಮಯ್ಯ ಅವರು ಕೆಲವೊಂದಷ್ಟು ರೂಪುರೇಷೆಯ ಲೆಕ್ಕಾಚಾರವನ್ನ ಮಾಡ್ಕೊಳ್ತಿದ್ದಾರೆ. ಬಟ್ ಈ ಲೆಕ್ಕಾಚಾರ ಉಲ್ಟಾ ಆಗ್ಬಿಡುತ್ತಾ, ಸಮಸ್ಯೆ ಎದುರಾಗ್ಬಿಡುತ್ತಾ? ಈ ಸಮಸ್ಯೆಗಳು ಕೂಡ ಬಹಳ ದಟ್ಟವಾಗಿರೋದು. ಇನ್ನು ಸರ್ಕಾರಕ್ಕೆ ಗ್ಯಾರಂಟಿ ಯೋಜನೆಯೇ ದೊಡ್ಡ ತಲೆನೋವಾಗಬಿಟ್ಟಿದ್ಯಾ? ಪಂಚ ಯೋಜನೆಗಳಿಂದ ಬೊಕ್ಕಸಕ್ಕೆ ಪೆಟ್ಟು ಬೀಳ್ತಾ ಗ್ಯಾರಂಟಿಯಿಂದ ಬರ್ಡನ್ ಆಗ್ತಿದೆ ಅನ್ನೋದಾಗಿ ಡಿಕೆ ಶಿವಕುಮಾರ್ ಹೇಳ್ಕೊಂಡಿದ್ರು. ಆರ್ಥಿಕ ಸಮಸ್ಯೆ ಸರಿದೂಗಿಸೋದಕ್ಕೆ ಸರ್ಕಾರದಿಂದ ಕ್ರಮ ತೆಗೆದುಕೊಳ್ಳಲಾಗತ್ತಾ? ಗ್ಯಾರಂಟಿ ಯೋಜನೆಗಳಲ್ಲಿ ಕೆಲ ಬದಲಾವಣೆಯ ಚಿಂತನೆ ನಡೀತಾ ಇದೆ. ಗ್ಯಾರಂಟಿಯಿಂದ ಆಡಳಿತ, ಅಭಿವೃದ್ಧಿ ಮೇಲೆ ಎಫೆಕ್ಟ್ ಆಗುವ ಸಾಧ್ಯತೆ ಇದೆ. ಅನುದಾನ, ಮೂಲಸೌಕರ್ಯ ಸಮಸ್ಯೆ ಉಂಟಾಗಬಹುದು. ಆರ್ಥಿಕ ಇಲಾಖೆಯಿಂದ ಸರ್ಕಾರಕ್ಕೆ ಕೆಲ ಸಲಹೆಗಳು ಕೂಡ ರವಾನೆಯಾಗಿದೆ. ಹೀಗಾಗಿ ಎಲ್ಲವನ್ನು ಸರಿದೂಗಿಸಲೇಬೇಕು. ಹಾಗಾಗಿ ರಾಜ್ಯದ ಜನತೆಗೆ ನಿಜಕ್ಕೂ ಸಿದ್ದರಾಮಯ್ಯ ಅವರು ಗುಡ್ ನ್ಯೂಸ್ ಕೊಡ್ತಾರಾ ಅನ್ನೋದು ಬಹಳ ಚರ್ಚೆ ಕಾರಣವಾಗ್ತಿರೋದು. ಅವರು ಒಪ್ಕೊಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಗ್ಯಾರಂಟಿಯಿಂದ ಬರ್ಡನ್ ಆಗ್ತಿದೆ ಅನ್ನುವಂಥ ಹೇಳಿಕೆಯನ್ನ ಈ ಹಿಂದೆ ಕೊಟ್ಟಿದ್ರು. ಸೊ ಹಾಗಾಗಿ ಸರ್ಕಾರಕ್ಕೆ ಗ್ಯಾರಂಟಿ ಯೋಜನೆಗಳು ತಲೆನೋವನ್ನ ತಂದಿದ್ಯಾ? ನಿಮಗೆ ಗೊತ್ತಿರೋ ಹಾಗೆ ಈಗ ಯುವ ನಿಧಿ ಕಂಪ್ಲೀಟ್ ಆಗಿ ಕಾಲ್ ಮುರ್ಕೊಂಡು ಬಿದ್ದಿದೆ. ಇನ್ನು ಉಚಿತ ಪ್ರಯಾಣ ಒಂದೇ ಸಕ್ಸಸ್ ಆಗಿರೋದು. ಅನ್ನಭಾಗ್ಯವೂ ಕೂಡ ಅಷ್ಟೊಂದು ವರ್ಕ್ ಆಗ್ತಾ ಇಲ್ಲ. ಗೃಹ ಜ್ಯೋತಿ ಕೂಡ ಬರ ತಿಂಗಳಿನಿಂದ ಮತ್ತೆ ಯೂನಿಟ್ಗೆ 67 ಪೈಸೆ ಹೆಚ್ಚಾಗುವಂತ ಸಾಧ್ಯತೆ ಇದೆ ಅನ್ನೋದಾಗಿ ಕೂಡ ಹೇಳಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಕೂಡ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರ ಅಭಿವೃದ್ಧಿ ಪಥದಲ್ಲಿ ಸಾಗೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದಾಗಿ ತರಾಟೆ ತೆಗೆದುಕೊಂಡಿತ್ತು. ಇದೆಲ್ಲವನ್ನ ಗಮನ ವಹಿಸಿಕೊಂಡು ಮುಂದಿನ ಬಜೆಟ್ ಅನ್ನ ಯಾವ ರೀತಿ ಸಿದ್ದರಾಮಯ್ಯ ಅವರು ಸರಿದೂಗಿಸ್ತಾರೆ ಅನ್ನೋದು ಬಹಳಷ್ಟು ಕುತೂಹಲ ಕಾರಣವಾಗ್ತಿರೋದು. ನೀವು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಅನ್ನ ದೂರವಾಣಿ ಸಂಪರ್ಕದ ಮೂಲಕ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಅಭಿಷೇಕ್. ಈಗಾಗಲೇ ಬಜೆಟ್ಗೆ ಬಹಳಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಸಾರ್ವಜನಿಕರು ಸೇರಿದಂತೆ ರೈತರನ್ನ ಕನ್ಸಿಡರ್ ಮಾಡ್ತಾರೆ. ಮಹಿಳೆಯರು, ವಿದ್ಯಾರ್ಥಿಗಳು ಜೊತೆಗೆ ಕೈಗಾರಿಕೆ, ವ್ಯಾಪಾರ ಎಲ್ಲವನ್ನ ಸರಿದೂಗಿಸಬೇಕಾಗಿರುವಂತಹ ಪರಿಸ್ಥಿತಿ. ಇದರ ಮಧ್ಯದಲ್ಲಿ ಗ್ಯಾರಂಟಿ ಯೋಜನೆಯಿಂದ ಈ ಒಂದು ಬಜೆಟ್ಗೆ ಎಲ್ಲೋ ಒಂದು ಕಡೆ ಪೆಟ್ಟು ಬೀಳುವ ಸಾಧ್ಯತೆ ಇದೆ ಅಂತ ಅನ್ಸತ್ತಾ? ಖಂಡಿತ. ಈಗ ದಾಖಲೆಯ ಬಜೆಟ್ ನ ಮಂಡನೆ ಮಾಡೋದಕ್ಕೆ ಒಂದು ತಯಾರಿಯನ್ನ ನಡೆಸ್ಕೊಳ್ತಿದ್ದಾರೆ. ಸಂಬಂಧಪಟ್ಟಂತ ಇಲಾಖೆಗಳ ಜೊತೆ ಈಗಾಗಲೇ ಪೂರ್ವಭಾವಿ ಸಭೆಯನ್ನ ಮಾಡ್ತಿದ್ದಾರೆ. ಅಧಿಕಾರಿಗಳ ಜೊತೆ 1-to-1 ಮೀಟಿಂಗ್ ಮಾಡ್ತಿದ್ದಾರೆ. ಆದ್ರೆ ಇದೆಲ್ಲದರ ನಡುವೆ ಒಂದಷ್ಟು ಆತಂಕಕಾರಿ ಬೆಳವಣಿಗೆಗಳು ಸಿಎಂ ಸಿದ್ದರಾಮಯ್ಯ ಮತ್ತು ಗ್ಯಾರಂಟಿ ಸರ್ಕಾರಕ್ಕೆ ಎದುರಾಗಿರುವಂತದ್ದು. ಕಳೆದ 2-3 ದಿನಗಳಿಂದ ನಿರಂತರವಾಗಿ ಸಭೆ ಮೇಲೆ ಸಭೆ ಮಾಡ್ತಿರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯ ಅವರಿಗೆ ಆರ್ಥಿಕ ಇಲಾಖೆಯಿಂದ ಒಂದಷ್ಟು ಪ್ರಮುಖವಾದಂತ ಒಂದು ಸಲಹೆ ಮತ್ತು ಸೂಚನೆಯನ್ನ ಕೊಟ್ಟಿದ್ದಾರೆ. ಸರ್ಕಾರ ಅಭಿವೃದ್ಧಿ ಪಥದಲ್ಲಿ ಮತ್ತು ಆಡಳಿತಾತ್ಮಕ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರದೇ ಇದ್ರೆ ಅದಕ್ಕೆ ಪ್ರಮುಖ ಕಾರಣ ಗ್ಯಾರಂಟಿ ಕೊಟ್ಟಿರ್ತಕ್ಕಂಥ ಯೋಜನೆ ಏನಿದೆ ಆ ಒಂದು ಯೋಜನೆಗಳಿಂದ ಸರ್ಕಾರದ ಮೇಲೆ
ನಕಾರಾತ್ಮಕ ಪರಿಣಾಮ ಬೀಳ್ತಾ ಇದೆ ಅನ್ನುವಂತ ಒಂದು ಸೂಚನೆಯನ್ನ ಒಂದು ಸಲಹೆಯನ್ನ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಇಲ್ಲಿ ಪ್ರಾರಂಭದಲ್ಲಿ ಏನು ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ಯಾವ ಯೋಜನೆಗಳು ಕಾರಣ ಇತ್ತು, ಇದಕ್ಕೆ ಅದೇ ಯೋಜನೆಗಳು ಕೂಡ ಸರ್ಕಾರಕ್ಕೆ ಮುಳುವಾಗುವಂತ ಒಂದು ಸಾಧ್ಯತೆ ಇದೆ. ಹೀಗಾಗಿ ಬಹುತೇಕ ಶಾಸಕರು ಮತ್ತು ಸ್ವತಃ ಡಿ.ಕೆ ಶಿವಕುಮಾರ್ ಕೂಡ ನಿನ್ನೆ ಏನು ಹೌದು ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರಕ್ಕೆ ಏನು ಅಭಿವೃದ್ಧಿಗೆ ಒಂದಷ್ಟು ಬರ್ಡನ್ ಆಗ್ತಿದೆ, ಆದಷ್ಟು ಬೇಗ ನಾವು ಈ ಒಂದು ಗ್ಯಾರಂಟಿ ಯೋಜನೆಗಳನ್ನ ಪರಿಷ್ಕರಣೆ ಮಾಡುವ ಒಂದು ಸೂಚನೆಯನ್ನ ಡಿ.ಕೆ ಶಿವಕುಮಾರ್ ಕೊಟ್ಟಿದ್ರು. ಅಂದ್ರೆ ಯಾವಾಗ ಡಿ.ಕೆ ಶಿವಕುಮಾರ್ ಈ ಒಂದು ಹೇಳಿಕೆ ಕೊಟ್ಟರೋ ಸ್ವಪಕ್ಷದಲ್ಲಿ ಒಂದಷ್ಟು ಭಿನ್ನಾಭಿಪ್ರಾಯಗಳು ಕೂಡ ತಲೆದೂರಿದೆ. ಯಾಕಂತಂದ್ರೆ ಗ್ಯಾರಂಟಿಯೇ ಸರ್ಕಾರಕ್ಕೆ ಪ್ರಮುಖವಾದಂತ ಒಂದು ಜನಪ್ರಿಯ ಯೋಜನೆ. ಈಗ ಅದೇ ಯೋಜನೆಯನ್ನ ಪರಿಷ್ಕರಣಕ್ಕೆ ಮಾಡಕ್ಕೆ ಹೋದ್ರೆ ಜನರಲ್ಲಿ ಒಂದು ವಿಭಿನ್ನವಾದಂತ ಒಂದು ಮೆಸೇಜ್ ಹೋಗುತ್ತೆ. ಹೀಗಾಗಿ ಎಲ್ಲವನ್ನ ಸರಿದೂಗಿಸಿಕೊಂಡು ಸಿಎಂ ಸಿದ್ದರಾಮಯ್ಯ ಯಾವ ರೀತಿ ಒಂದು ಬಜೆಟ್ ನ ಮಂಡನೆ ಮಾಡ್ತಾರೆ ಅಂತ, ಒಂದು ಕಡೆ ಮಹಿಳೆಯರಿಗೆ, ರೈತರಿಗೆ, ವಿದ್ಯಾರ್ಥಿಗಳಿಗೆ ಮತ್ತು ಸಂಬಂಧಪಟ್ಟಂತ ಸಣ್ಣ ಕೈಗಾರಿಕೆಗಳಿಗೆ, ದೊಡ್ಡ ಕೈಗಾರಿಕೆಗಳಿಗೆ ಈ ಒಂದು ಬಜೆಟ್ ಭಾರಿ ಒಂದು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಅದನ್ನ ಸರಿದೂಗಿಸಿಕೊಂಡು ಈ ಬಾರಿ ಬಜೆಟ್ ಯಾವ ರೀತಿ ಮಂಡನೆ ಮಾಡ್ತಾರೆ ಅಂತ ಎಲ್ಲವೂ ಕೂಡ ಪ್ರಶ್ನೆ ಮೂಡಿದೆ. ಈಗಾಗಲೇ ಏನು ಗ್ಯಾರಂಟಿಯಲ್ಲಿ ಕೆಲವೊಂದಷ್ಟು ಮಾರ್ಪಾಡುಗಳನ್ನ ಮಾಡ್ತೇವೆ ಅಂತ ಒಂದು ಕಡೆ ಸರ್ಕಾರ ಇಂಟರ್ನ ಕೊಡ್ತಾ ಇದೆ. ಅದ್ರಲ್ಲಿ ಕೂಡ ಶಕ್ತಿ ಯೋಜನೆಯಲ್ಲಿ ಪ್ರಮುಖರಿಗೆ ಯಾರು ಸ್ಥಿತಿವಂತಿರ್ತಾರೆ ಅವ್ರನ್ನ ಕೈಬಿಟ್ಟು ಅವರೇ ಏನು ಸ್ವಯಂ ಪ್ರೇರಿತರಾಗಿ ಶಕ್ತಿ ಯೋಜನೆಯಿಂದ ಹಿಂಸರಿದ್ದು ಯಾರೆಲ್ಲ ಅರ್ಹ ಫಲಾನುಭವಿಗಳಿದ್ದಾರೆ ಅವ್ರಿಗೆ ಈ ಒಂದು ಯೋಜನೆ ಕೊಡುವಂತ ಲೆಕ್ಕಾಚಾರದಲ್ಲಿ ಸರ್ಕಾರ ಇದೆ. ಹೀಗಾಗಿ ಎಲ್ಲವೂ ಕೂಡ ಓಕೆ, ಅದ್ರಲ್ಲಿ ಸರ್ಕಾರ ಈ ಒಂದು ಗ್ಯಾರಂಟಿ ಯೋಜನೆಗಳಲ್ಲಿ ಪರಿಷ್ಕರಣೆ ಮಾಡೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಸರ್ಕಾರದ ಮಟ್ಟದಲ್ಲೂ ಮಾತು ಕೇಳಿ ಬರ್ತದೆ. ಹೀಗಾಗಿ ದಾಖಲೆಯ ಬಜೆಟ್ ಮಂಡನೆ ಮಾಡ್ತಿರ್ತಕ್ಕಂಥ ಸಿದ್ದರಾಮಯ್ಯಗೆ ಈ ಬಾರಿ ಬಜೆಟ್ ಯಾವ ರೀತಿ ಸವಾಲಾಗಲಿದೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗುತ್ತೆ. ಥ್ಯಾಂಕ್ ಯು ಅಭಿಷೇಕ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನೇನು ಮುಂಬರುವಂತಹ ದಾಖಲೆಯ ಬಜೆಟ್ ಅನ್ನ ಸಿಎಂ ಸಿದ್ದರಾಮಯ್ಯ ಅವರು ಯಾವ ರೀತಿ ಸರಿದೂಗಿಸ್ಕೊಂಡು ಹೋಗ್ತಾರೆ ಅನ್ನೋದು ಬಹಳಷ್ಟು ಕುತೂಹಲವನ್ನ ಕೆರಳಿಸ್ತಾ ಇರೋದು. ಯಾರನ್ನೂ ಕೈ ಬಿಡೋ ಹಾಗಿಲ್ಲ, ಗ್ಯಾರಂಟಿ ಯೋಜನೆಯಿಂದ ಸರ್ಕಾರ ತತ್ತರಿಸೋಗ್ತಾ ಇದೆ ಅನ್ನುವಂಥ ಪ್ರತಿಪಕ್ಷಗಳಿಗೂ ಕೂಡ ಯಾವ ರೀತಿ ಚಾಟಿ ಬೀಸ್ತಾರೆ ಅನ್ನೋದನ್ನ ಕಾದು ನೋಡಬೇಕು ಈ ಬಾರಿಯ ಬಜೆಟ್ನಲ್ಲಿ.